ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿವೆ. ಆದರೆ ರಾಜ್ಯದ ಬಿಜೆಪಿಯ ಕೆಲ ನಾಯಕರಿಗೆ ದೋಸ್ತಿ ಬಗ್ಗೆ ಒಳಬಿಗಿದು ಇರೋದು ಗೊತ್ತೇ ಇದೆ. ಇನ್ನು ಮಾಜಿ ಶಾಸಕ ಸಿಟಿ ರವಿ ತಮ್ಮ ಒಳ ಒಡಲಲ್ಲಿ ಸುಡುತ್ತಿದ್ದಂತ ಕಿಚ್ಚನ್ನ ಹೊರಹಾಕಿದ್ದಾರೆ. ಜೆಡಿಎಸ್ ಹೆಸರು ಹೇಳದೆ ಹೊಸ ಬಾಂಬ್ ಅನ್ನು ಸ್ಫೋಟಿಸಿದ್ದಾರೆ. ಆವೇಶಭರಿತ ಮಾತು, ಅಸಮಾಧಾನದ ಕಿಡಿ, ರಾಜಕೀಯ ಪಿತೂರಿಯಿಂದ ಸೋತಿದ್ದೇವೆ ಅಂತ ಆಕ್ರೋಶ. ಹೀಗೆ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಸಿಟಿ ರವಿ ಮಾತಿನ ಬಾಣಗಳನ್ನೇ ಪ್ರಯೋಗಿಸಿದ್ರು. ಚಿಕ್ಕಮಗಳೂರು ಸಿಟಿ ರವಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರ. ಅದು ರಾಜಕೀಯ ಪಿತೂರಿಗೆ ನಾವು ಬಲಿಯಾಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಸಿಟಿ ರವಿ ಅಸಮಾಧಾನ. ರಾಜಕೀಯ ಪಿತೂರಿಗೆ ಬಲಿಯಾಗಿದ್ದೇವೆ ಎಂದು ಕಿಡಿ. ಲೋಕಸಭಾ ಚುನಾವಣೆಗೆ ಬಿಜೆಪಿ ಹಾಗೂ ಜೆಡಿಎಸ್ ದೋಸ್ತಿ ಮಾಡಿಕೊಂಡಿವೆ. ಒಗ್ಗೂಡಿ ಚುನಾವಣಾ ಅಖಾಡಕ್ಕೆ ಇಳಿದು ಕಾಂಗ್ರೆಸ್ ಅನ್ನ ಹಣಿಯೋದಕ್ಕೆ ಸಜ್ಜಾಗಿದ್ದಾರೆ. ಇತ್ತ ಮೈತ್ರಿಗೆ ಬಿಜೆಪಿ ಶಾಸಕ ಸಿಟಿ ರವಿ ಬಹಿರಂಗ ಅಸಮಾಧಾನ ಹೊರಹಾಕಿದ್ದಾರೆ. ಹಾಸನ ಜಿಲ್ಲಾ ಬಿಜೆಪಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಕಾರ್ಯಕಾರಿಣಿ ಸಭೆಯಲ್ಲಿ ಕೆಂಡಕಾರಿರೋ ಮಾಜಿ ಶಾಸಕ ಸಿಟಿ ರವಿ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಿದ್ರು. ನಾನು ಹಾಗೂ ಪ್ರೀತಂ ಗೌಡ ರಾಜಕೀಯ ಪಿತೂರಿಗೆ ಬಲಿಯಾಗಿದ್ದೇವೆ. ಸಂಬಂಧ ಕೆಡಬಾರದು ಅಂತ ನಾವು ನೀಲಕಂಠ ವಿಷಕಂಠ ಆಗಿದ್ದೇವೆ ಅಂತ ಹೇಳಿರೋದು ಸಂಚಲನ ಸೃಷ್ಟಿಸಿದೆ. ಚಿಕ್ಕಮಗಳೂರು ಸಿಟಿ ರವಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರ. ಅದು ರಾಜಕೀಯ ಪಿತೂರಿಗೆ ನಾವು ಬಲಿಯಾಗಿದೆ. ಚಿಕ್ಕಮಗಳೂರಿನಲ್ಲಿ ಕಳೆದ ಸರಿ ಜೆಡಿಎಸ್ 38,000 ಓಟ್ ತಗೊಂಡಿತ್ತು. ಈ ಸರಿ ತಗೊಂಡಿದ್ದು 1,700 ವಿಷಕಂಠರಾಗಿದೆ. ಯಾಕೆ ಅಂದ್ರೆ ಒಂದು ಒಳ್ಳೆ ಉದ್ದೇಶಕ್ಕಾಗಿ ಯಾವ ಕಾರಣಕ್ಕೂ ಸಂಬಂಧ ಕೆಡಬಾರದು ಅನ್ನೋ ಕಾರಣಕ್ಕೋಸ್ಕರ ಕೆಲವು ಸಂಗತಿಯನ್ನ ಈಗ ಹೇಳುವ ಕಾಲ ಅಲ್ಲ ಅಂತ ಹೊಟ್ಟೆ ಒಳಗೆ ಇಟ್ಕೊಂಡಿದ್ದೀವಿ. ಹೀಗೆ ಒಡಲಾಳದ ಕಿಚ್ಚನ್ನ ಬಹಿರಂಗವಾಗಿ ಹೊರಹಾಕಿರೋ ಸಿಟಿ ರವಿ ಮತ್ತಷ್ಟು ಅಸಮಾಧಾನದ ಮಾತುಗಳನ್ನ ಆಡಿದ್ರು. ನಮ್ಮನ್ನ ಸೋಲಿಸಲು ಏನೇನ್ ಪಿತೂರಿ ನಡೀತು, ಯಾರ್ಯಾರು ಪಿತೂರಿಯಲ್ಲಿ ಪಾಲುದಾರರು ಅನ್ನೋದು ಗೊತ್ತಿದೆ. ರಾಜಕೀಯದಲ್ಲಿ ನಾವು ಹೆಬ್ಬೆಟ್ಟುಗಳಲ್ಲ ಅಂತ ಜೆಡಿಎಸ್ ಹೆಸರು ಹೇಳದೆ ಆಕ್ರೋಶವನ್ನ ಹೊರಹಾಕಿದ್ರು. ಏನ್ ಪಿತೂರಿ ನಡೀತು, ಎಲ್ಲಿ ಪಿತೂರಿ ನಡೀತು, ಯಾರ್ಯಾರು ಪಿತೂರಿಯ ಪಾಲುದಾರರು ಗೊತ್ತಿಲ್ಲದೆ ಇರುವಷ್ಟು ಅಮಾಯಕರಲ್ಲ. ನಾವು ರಾಜಕೀಯವಾಗಿ ಹೆಬ್ಬೆಟ್ಟುಗಳಲ್ಲ, ರಾಜಕೀಯವಾಗಿ ನಾವು ಏನು ಗೊತ್ತಿಲ್ಲದೆ ಇರುವಂತ ಅಮಾಯಕರಲ್ಲ. ಕೆಲವು ಸತ್ಯ ಸಂಗತಿಯನ್ನ ಹೇಳಿದ್ರೆ ಉಪಯೋಗ ಆಗಲ್ಲ, ಹೇಳಿದ್ರೆ ಸಂಬಂಧ ಕೆಡುತ್ತೆ ಅನ್ನೋ ಕಾರಣಕ್ಕೆ ಕೆಲವು ಸಂಗತಿಯನ್ನ ಹೊಟ್ಟೆ ಒಳಗೆ ಇಟ್ಕೊಂಡಿದ್ದೀವಿ. ಇಷ್ಟೇ ಅಲ್ಲ, ಕುಮಾರಸ್ವಾಮಿ ಕೇಸರಿ ಶಾಲು ಹಾಕಬಾರದಿತ್ತು ಎಂದಿರೋ ದೊಡ್ಡಗೌಡರಿಗೂ ಸಿಟಿ ರವಿ ಪರೋಕ್ಷ ಟಾಂಗ್ ಕೊಟ್ಟಂತೆ ಕಾಣ್ತಿದೆ. ಕೇಸರಿ ಶಾಲು ಹಾಕಿದ್ದಕ್ಕೆ ಕುಮಾರಸ್ವಾಮಿ ಸಂಕೋಚ ಪಡಬೇಕಿಲ್ಲ ಅಂತ ಕುಟುಕಿದ್ದಾರೆ. ಸೇರಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡುತ್ತೀವಿ ಅಂದಾಗ ಆ ಸಂದರ್ಭದಲ್ಲಿ ಯಾರೊಬ್ಬ ಅವ್ರ ಪಕ್ಷದ ಮುಖಂಡರು ಮನುಷ್ಯ ಅವ್ರದ್ದು ಟವಲ್ ಹಾಕಿದ್ರು, ಯಾರೋ ಅವರ ಸಂದರ್ಭ ಹಾಕಿದ್ರು. ಅದರ ಬಗ್ಗೆ ದೊಡ್ಡ ಜಗಳ ತೆಗಿಲಿಕ್ಕಾಗತ್ತೆ. ಇದು ನಾರ್ಮಲ್ ಕೋರ್ಸ್. ಹಿಂದೂ ವಿರೋಧಿ ನೀತಿಯ ವಿರುದ್ಧ ಹಿಂದೂ ಸಂಘಟನೆಗಳು ಕರೆ ಕೊಟ್ಟಂಥ ಪಾದಯಾತ್ರೆ ಆಗಿತ್ತು. ಕೇವಲ ನಾವು ರಾಜಕೀಯ ಪಕ್ಷದ ನಾಯಕರು ಭಾಗವಹಿಸಿದ್ವಿ ಅಂತ ಮಾತ್ರ ಅಲ್ಲ, ಹಿಂದೂ ಸಂಘಟನೆಗಳು ಕೊಟ್ಟ ಪಾದಯಾತ್ರೆ ಆಗಿತ್ತು, ಕರೆ ಕೊಟ್ಟ ಪಾದಯಾತ್ರೆ ಆಗಿತ್ತು. ಹಾಗಾಗಿ ಯಾರು ಸಂಕೋಚ ಪಡಬೇಕಾದ ಅವಶ್ಯಕತೆ ಇಲ್ಲ. ಮತ್ತು ಭಗವಾ ಹಾಕೋದ್ರಿಂದ ನಮಗೆ ಕೆಟ್ಟದಂತೂ ಆಗಕ್ಕೆ ಸಾಧ್ಯ ಇಲ್ಲ, ಅದು ಒಳ್ಳೆಯದೇ ಆಗುತ್ತೆ. ವಿಧಾನಸಭೆ ಚುನಾವಣೆಯಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸಿಟಿ ರವಿಗೆ ಸೋಲಿನ ಆಘಾತವಾಗಿತ್ತು. ಇತ್ತ ಹಾಸನದಲ್ಲಿ ಪ್ರೀತಂ ಗೌಡ ಕಹಿ ಉಂಡಿದ್ರು. ಒಳ ಒಪ್ಪಂದದಿಂದ ನಮ್ಮನ್ನ ಸೋಲಿಸಲಾಗಿದೆ ಅಂತ ಜೆಡಿಎಸ್ ಹೆಸರು ಹೇಳದೆ ಟಕ್ಕರ್ ಕೊಟ್ಟಿದ್ದಾರೆ. ಈ ಮೂಲಕ ದಳಪತಿಗಳ ಜೊತೆ ಮೈತ್ರಿಗೆ ನಮ್ಮ ಒಪ್ಪಿಗೆ ಇಲ್ಲ ಅನ್ನೋ ಸಂದೇಶವನ್ನ ಪರೋಕ್ಷವಾಗಿ ರವಾನಿಸಿದ್ದಾರೆ. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಇದು ಇನ್ಯಾವ ಕಿಚ್ಚು ಹೊತ್ತಿಸುತ್ತೋ ಗೊತ್ತಿಲ್ಲ. ಮಂಜುನಾಥ್ ಕೆಬಿ, ಟಿವಿ9 ಹಾಸನ.